ನನ್ನ ಮದುವೆಗಿಂತ ಮುಂಚೆ ಸತೀಶ್ ಇವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನಾನು ಇಲ್ಲಿಗೆ ಬಂದಾಗ ಇವ್ರ ಬೆಲೆಗಳು ನಂಗೆ ಗೊತ್ತಾಗ್ತಾ ಇರಲಿಲ್ಲ, ಇಷ್ಟು ಸುಖ ಅನುಭವಿಸ್ತಾ ಇರಲಿಲ್ಲ. ಈಗ ಏನೂ ಇಲ್ದಲೆ ಈಗ ನಾನು ಸತೀಶ್ ಇಬ್ಬರೇ ಸೇರಿಕೊಂಡು ಏನೋ ಒಂದು ಚಿಕ್ಕ ಒಂದು ಕಾರ್ ತೊಗೊಳ್ಳೋದಾಗಲಿ, ನಾವು 800ಗಳು ಅಷ್ಟೇ ಸೆಕೆಂಡ್ಸ್ ಅಲ್ವಾ ತೊಗೊಂಡಿದ್ದು. ಎಷ್ಟು ಖುಷಿ ಇದೆ ಅಲ್ವಾ, ಎಷ್ಟು ಮಾತಾಡ್ಬೋದು ರೀ, ಏನಾದರೂ ಆಗಲಿ ಒಂದು ಫ್ಯಾಮಿಲಿಗೆ ಒಂದು ಕಾರ್ ಇರಬೇಕಲ್ವ. ಆ 800 ಕಾರಿಗೇ ಆಗಂತಿದ್ದು ತುಂಬ ಖುಷಿಯಾಗಿದೆ. ಆಮೇಲೆ ಫಿಗೋ ತೊಗೊಂಡು ಕಿಯಾ ತೊಗೊಂಡು ತುಂಬಾ ನಾವಿಬ್ಬರು ಎಷ್ಟು ಕೂತ್ಕೊಂಡು ಮಾತಾಡ್ತೀವಿ. ಒಂದೊಂದ್ಸರಿ ಕಾರಲ್ಲಿ ಹೋಗುವಾಗ ಬರುವಾಗ ಮನೇಲಿದ್ದಾಗ ನಾವು ಜಾಸ್ತಿ ಕಷ್ಟ ಸುಖನೇ ಅನುಭವಿಸ್ತೀವಿ. ಎಲ್ಲ ಆಗೋದೆಲ್ಲ ದೇವ್ರು ಒಳ್ಳೇದಕ್ಕೆ ಎಲ್ಲೋ ಮಾಡೋದು ಅಂದ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತೀವಿ ಮಾತ್ರ. ಬಂಧುಗಳೇ, ಇವತ್ತಿನ ಈ ವಿಡಿಯೋನ ಒಂದು 2 ನಿಮಿಷ ನಾನು ಹ್ಯಾಂಡಲ್ ಮಾಡಿ ಆಮೇಲೆ ಪೂಜಾ ಕೆ ರಾಜ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಒಂದು ಜೀವನಕ್ಕೆ 10 ಅಂಕಗಳನ್ನ ಕೊಟ್ಟರೆ 0ಇಂದ 9ರವರೆಗೂ ಅದನ್ನು ಅನುಭವಿಸಿದಾಗ ಮಾತ್ರ ಆ 10ನೇ ಅಂಕಿಗೆ ಒಂದು ಬೆಲೆ ಸಿಗೋದು. ನಾನು ಅಷ್ಟೇ, ನನ್ನ ಕುಟುಂಬ ಸಣ್ಣದರಿಂದನೂ ನಾವು ಪ್ರತಿಯೊಂದನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ. ಇಬ್ಬರು ಸೇರಿ ಕೆಲಸ ಮಾಡಿ ದುಡಿದು ಸಣ್ಣ ವಸ್ತುಗಳನ್ನ ಮನೆಗೆ ತಂದು ಅದರಲ್ಲಿ ತುಂಬ ಖುಷಿಯನ್ನು ಕಂಡಿದ್ದೀವಿ. ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಕ್ಕಂಥ ಒಂದು ವಿಡಿಯೋ ಇದು. ಹಾಗೆ ಇವತ್ತು ನಮ್ಮ ಮನೆಗೆ ಒಂದು ಸೋಫಾ ಬರ್ತಾ ಇದೆ. ಇದೇ ನಮ್ಮ ಜೀವನದ ಮೊದಲನೇ ಸೋಫಾ. ಆಫ್ಟರ್ ಆಲ್ ಒಂದು ಸೋಫಾ ಯಾಕೆ ನಮ್ಗೆ ಇಷ್ಟು ಖುಷಿ ತಂದು ಕೊಡುತ್ತೆ ಅಂತ ಪೂಜಾ ಕೆ ರಾಜ್ ಅವರ ಧ್ವನಿಯಲ್ಲಿ ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮನೆ ಸೋಫಾ ತುಂಬ ಚೆನ್ನಾಗಿದೆ, ಈ ಸೋಫಾ ಎಲ್ಲಿ ತರಿಸಿದ್ರಿ ಹೇಗೆ ಅಂತ ನೀವು ಸುಮಾರು ಜನ ಕೇಳಿದ್ರಿ. ಅದಕ್ಕೋಸ್ಕರನೇ ಈ ಡೆಡಿಕೇಟೆಡ್ ವಿಡಿಯೋ ಸೋಫಾಗೆ ಅಂತಲೇ. ಈ ವಿಡಿಯೋ ನೋಡಿ ನೀವು ಇವ್ರ ಹತ್ರನೇ ಸೋಫಾ ಮಾಡಿಸ್ಬೇಕು ಅಂತ ನಿಮ್ಗೆ ಹೇಳ್ತಾ ಇಲ್ಲ. ನಿಮ್ಮ ಕನಸಿನ ಮನೆಗೆ ಯಾರಾದರೂ ಸೋಫಾ ಮಾಡಿಸ್ಬೇಕು ಅಂದರೆ ಯಾವ ಪ್ರೋಸೆಸ್ಸಲ್ಲಿ ಹೋದರೆ ನಿಮಗೆ ಒಂದು ಒಳ್ಳೆ ಸೋಫಾ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಗೈಡ್ ಆಗಿರುತ್ತೆ. ನವಾಜ್ ಅವ್ರ ಫ್ಯಾಕ್ಟ್ರಿಯಿಂದಾಗ ಅವ್ರನ್ನೇ ಎಳ್ಕೊಂಬಂದಿದ್ದೀನಿ ಇಲ್ಲಿಗೆ. ಫುಲ್ಲು ಮನೇಲಿ ಮೆಜರ್ಮೆಂಟ್ ತಗೊಳ್ಳಿ ಅಂತ. ನವಾಜ್ ಅವರೇ, ನನಗೇನು ಅಂದರೆ ಇಲ್ಲಿ ನೋಡಿ ಕಂಪ್ಲೀಟಾಗಿ ಹೆಂಗಿತ್ತು ಅಂದರೆ, ನಮ್ಮ ಮನೆ ಅದು ಟಿ ವಿ ಯೂನಿಟ್ ಬರ್ತಿತ್ತು ಅಲ್ಲಿ ಮೊದಲು, ಆಯಿತಾ. ಆಮೇಲೆ ಇಲ್ಲಿ ಸೋಫಾ ಬರೋದು ಇರೋದು 1 BHK. ಸೋಫಾ ಹಿಂಗೆ ಹಾಕಕ್ಕೆ ಬಂದಿತ್ತು, ಮಾಡಿದ್ರು ಅವರು ಪ್ರೆಸ್ಟೀಜ್ ಪ್ರಕಾರ. ಹಿಂಗೆ ಹಾಕಿದ್ರು ಅಂದರೆ ಅರ್ಧಕ್ಕೆ ಸೋಫಾ ಇಟ್ಟು ಅಂದರೆ ನನ್ನ ಮನೆಯೆಲ್ಲ ಫುಲ್ಲು ಕವರ್ ಆದಂಗೆ ಆಗೋದು. ಅದಕ್ಕೆ ನಾನೇನು ಮಾಡಿದೆ, ಟಿ ವಿ ಯೂನಿಟ್ನ ಅಲ್ಲಿ ಹಾಕೋದು ಬಿಟ್ಬಿಟ್ಟು ಇಲ್ಲಿಗೆ ಮಾಡಿಸ್ಬಿಟ್ಟಿದ್ದೀನಿ ಪೂರ್ತಿ ಕಂಪ್ಲೀಟಾಗಿ, ಆಯಿತಾ. ನನಗೀಗ ಬೇಕಾಗಿರೋದು ಎಲ್ ಶೇಪಲ್ಲಿ ಸೋಫಾ ಹಿಂಗೆ, ಆಯಿತಾ. 1 BHK ಇರೋದ್ರಿಂದ ನನಗೇನು ಅಂದರೆ ಈ ಸೋಫಾನೇ ಬೆಡ್ ಆಗಬೇಕು, ಬಿಚ್ಚಿದ್ರೆ ಬ್ರೆಡ್ ಆಗಬೇಕು. ಅದು ಹೆಂಗೆ ಪ್ರೈಮ್ ಕ್ವಾಲಿಟಿ ಇರಬೇಕು, ಆಯಿತಾ. ತುಂಬ ಜಿಗಿಲೆಕ್ಕ ಬೇಡ ನನಗೇನಿದ್ರು ಸಿಂಪಲ್ಲಾಗಿ ಒಂದೇ ಸಿಂಪಲ್ ಪೇಂಟ್ ಕಲರಲ್ಲಿ ತೆಳುವಾಗಿ ಸಖತ್ತಾಗಿ ಬರಬೇಕು, ಆಯಿತಾ. ಎಷ್ಟು ಮೆಜರ್ಮೆಂಟ್ ನೀವು ಈಗ ರೆಡಿ ಇರೋದಂತಂದು ಹಾಕ್ತೀರಾ ಇಲ್ಲ ಮಾಡೋದ ನೀವು? ನಮ್ಗೆ ಹೆಂಗೆ ಕೂತ್ಕೊಳ್ಳುತ್ತೆ ಜಾಗ, ಆ ಜಾಗದಲ್ಲಿ ನಿಮ್ಗೆ ಸೋಫಾ ಕೂರಿಸ್ಕೊಡ್ತೀವಿ ಅಷ್ಟೇ. ಎಷ್ಟಾದ್ರು ದೊಡ್ಡ ಇರಲಿ ಜಾಗ, ಎಷ್ಟಾದ್ರು ಚಿಕ್ಕ ಇರಲಿ ಜಾಗ. ನಾರ್ಮಲಿ ನಾವು ಸೋಫಾ ತರಕ್ಕೆ ಹೋದರೆ ರೆಡಿ ಸೋಫಾಗಳಿರ್ತವೆ, ಹೋಗಿದ ತಕ್ಷಣ ಎತ್ಕೊಂಬಂದು ನಾವು ಮನೆಗೆ ಹಾಕ್ಬಿಡ್ತೀವಿ. ಆದರೆ ನಮ್ಮ ಮನೆಗೆ ಸೂಟ್ ಆಗೋ ರೀತಿ ಸೋಫಾಗಳಿರಲ್ಲ. ನಮ್ಮದು ಮನೆ ಚಿಕ್ಕದ್ರಾಗಿರೋದ್ರಿಂದ ನಮ್ಮ ಜಾಗ ಎಷ್ಟಿದೆ ಅದಕ್ಕೆ 1 ಇಂಚು ಕಮ್ಮಿ ಆಗದೆ ಇರೋ ರೀತಿ ಸೋಫಾ ಅರೇಂಜ್ ಮಾಡಬೇಕು. ಹಾಗಾಗಿ ನಾನು ಅವ್ರನ್ನೇ ಮನೆಗೆ ಕರೆಸಿ ನಮ್ಮ ಮನೆ ಮೆಜರ್ಮೆಂಟಿಗೆ ತಕ್ಕನಾಗಿ ಏನಿದೆ ಅದಕ್ಕೆ ಸೋಫಾ ಮಾಡಿ ಅಂತ ಸೋಫಾ ಮಾಡಿಸ್ತಾ ಇದ್ದೀನಿ. ಈ ಸೋಫಾ ಮಾಡೋರಿಗೆ ಒಂದು ಬ್ರ್ಯಾಂಡ್ ಅಂತ ಏನಿಲ್ಲ, ಆದರೆ ಇರೋ ಬ್ರ್ಯಾಂಡ್ಗಳಿಗೆಲ್ಲ ಸೋಫಾ ಮಾಡಿಕೊಡೋರು ಇವರು. ಇದು ಫ್ಯಾಬ್ರಿಕ್ ಇದು, ಹಾಂ. ಬಟ್ ಇದರಲ್ಲಿ ನಿಮಗೆ GSM ಬರುತ್ತೆ. ಹಾಂ. GSM ನಾವು ಬಟ್ಟೆ ಕ್ವಾಲಿಟಿ ನೋಡಿ. ಹಾಂ, ಅದು ಸಾಫ್ಟ್ ಇದೆ, ಸಖತ್ ಹೆಂಗಿದೆ. ಹಾಂ, ಸಖತ್ ಸಾಫ್ಟ್ ಇದೆ. ಬಟ್ ಈ ಥರ ಬಟ್ಟೆದಲ್ಲಿ ನಿಮಗೆ ಬೇರೆ ಬಟ್ಟೆ ಬರುತ್ತೆ, ಹಾಂ. ಅದು ನಿಮ್ಗೆ GSM ಬರಲ್ಲ. ಹೌದಾ? ಹಾಂ. ಸ್ಟಿಚಿಂಗ್ ಬಿಚ್ಕೊಳ್ಳೋದು, ಹಾಂ. ಆಮೇಲೆ ನಿಮ್ಗೆ ಅಸಹ್ಯ ಕಾಣಿಸೋದು, ಹಾಂ, ಅಲ್ಲಲ್ಲಿ ಒಂದು ತೂತಾಗೋದು, ಹಾಂ ಅವೆಲ್ಲ ಆಗುತ್ತೆ. ಬಟ್ ಇದರಲ್ಲಿ ಫೀಲ್ ನೋಡಿ ನೀವು ಎಳೆಯೋದ್ರೂ ಏನೂ ಆಗಲ್ಲ. ಅದೇ GSM ಹೆಂಗಿದೆ, ಇದು ಫ್ಯಾಬ್ರಿಕ್ ಅಂತೀವಲ್ಲ ಇದನ್ನ. ಇದು ನನಗೆ ಆ್ಯಕ್ಚುಲಿ ಮೊದಲನೇದೇ ಸಖತ್ ಇಷ್ಟ ಆಯಿತು. ಲೈಟ್ ಕಲರ್, ಲೈಟ್ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸಲ್ವಾ? ಕಾಂಟ್ರಾಸ್ಟ್ ಇರಬೇಕು ಅಂತನಾ? ಓಹೋ ಹಿಂಗೆ ಕಾಣುತ್ತೆ ಅಂತನಾ? ಹಾಂ, ಚೆನ್ನಾಗಿದೆ ಈ ಕಲರ್. ಇನ್ನೂ ತೆಗೀರಿ, ಇನ್ಯಾವ್ಯಾವ ಚೆನ್ನಾಗಿ ಕಾಣುತ್ತೆ ನೋಡೋಣ. ಬ್ಲ್ಯಾಕ್ ಬೇಡ ಬಿಡಿ, ಅದು ಹಾಗೆ. ಹಾಂ, ಗ್ರೇನ್ ಅದು ಬೇಡ, ಅದು ಹಾಂ ಅದು ಬೇಡ. ಇದು ನೋಡೋಣ, ಇದು ಸೆಕೆಂಡ್ ಥಾಟು ಇದು. ಅಯ್ಯೋ ಅದು ರಕ್ತ ಅದು. ಯಾವುದು ಬೇಡ ಬಿಡಿ. ಇದೊಂದು ಪರವಾಗಿಲ್ಲ. ಇದ್ರಲ್ಲೂ ಗ್ರೇ ವುಡ್ ಕಲರ್ ಇದೆಯಾ? ಇದು ವುಡ್ಡು ಇದ್ರದ್ದು ಇದು ಇದೆಯಲ್ಲ, ಯೂನಿಟ್ದು, ಟಿ ವಿ ಯೂನಿಟ್ದು. ಇದಾ? ಇದು ನನಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಫುಲ್ಲು ಬ್ಲ್ಯಾಕ್ ಕಾಣಿಸ್ತಾ ಇದೆ, ಬಟ್ ಹಿಂಗೆ ನೋಡಿದ್ರೆ ಇದು ವುಡ್ಡು. ಡಾರ್ಕ್ ಕಾಣುತ್ತಲ್ವಾ? 2 ಶೇಡಾ? ಒಂಚೂರು ನಿಮ್ಮ ಕಡೆ ತಿರುಗಿಸ್ಕೊಳ್ಳಿ ನೋಡೋಣ ಅದನ್ನ. ಹಂಗೆ ಶೇಡು ಇದು ವುಡ್ಗೆ ಮ್ಯಾಚ್ ಆಗುತ್ತೆ. ಬಟ್ ಇರಲಿ, ಸೆಕೆಂಡ್ ಆಪ್ಷನ್ ಇಟ್ಕೊಳ್ತೀನಿ. ಬಟ್ ಫಸ್ಟ್ ಹೇಳಿದ್ಮೇಲೆ ಅದು ಚೆನ್ನಾಗಿದೆ ನನಗೆ ಕಲರ್. ಇದು ಬೆಸ್ಟ್ ಇದೆ. ಇದು ಮತ್ತು ಮೈಂಡ್ ಏನಾದ್ರು ಚೇಂಜ್ ಮಾಡಿದ್ರೆ ಆಮೇಲೆ ಹೇಳ್ತೀನಿ. ನಮ್ಮ ಮನೆಯವ್ರ ಕಡೆಯಿಂದ ಚೇಂಜ್ ಆಗಬೇಕಷ್ಟೇ. ನಮ್ಮನೆಗೆ ಬರೋ ಸೋಫಾ ಎಲ್ಲಿಂದ ತಯಾರಾಗುತ್ತೆ ಅಂತ ನೋಡೋ ಆಸಕ್ತಿ ನನಗಿತ್ತು. ಹಾಗಾಗಿ ನಾನು ಡೈರೆಕ್ಟಾಗಿ ಅವ್ರ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದೆ.
ಇವ್ರ ಹತ್ರ ಸೋಫಾ ತಯಾರು ಮಾಡೋಕ್ಕೆ ಅಂತಲೇ ಒಂದು ಟೀಮೇ ಇದೆ. ಇದರಲ್ಲಿ ಫೋಮ್ ರೆಡಿ ಮಾಡೋಕ್ಕೆ ಒಬ್ಬರು, ವುಡ್ ಫ್ರೇಮ್ ರೆಡಿ ಮಾಡೋಕ್ಕೆ ಒಬ್ಬರು, ಸೋಫಾ ಸ್ಟಿಚಸ್ ಹಾಕೋಕ್ಕೆ ಇನ್ನೊಬ್ಬರು, ಇವರೆಲ್ಲರ ಸಮ್ಮಿಲನದಿಂದ ಒಂದು ಅದ್ಭುತವಾದಂಥ ಸೋಫಾ ನಮ್ಮ ಮನೆಗೆ ಹೊರಗಡೆ ಬರಬೇಕು ಇವತ್ತು. ಮನೆಗೆ ಒಂದ್ಸರಿ ಅಪರೂಪಕ್ಕೆ ಸೋಫಾ ಮಾಡಿಸ್ತೀವಿ, ನಮಗೇನು ಸೋಫಾ ಬಗ್ಗೆ ಗೊತ್ತಿರುತ್ತೆ. ಅಲ್ಲಿಗೆ ಹೋದಾಗ ಇವ್ರ ಹತ್ರ ಫೋಮ್ ಅಂದ್ರೆ ಏನು, ವುಡ್ ಯಾವ ಥರ ಇರಬೇಕು, ಯಾವ ಥರ ಹಾಕಿದ್ರೆ ಯಾವ ಥರ ಸೋಫಾ ಆಗುತ್ತೆ, ಏಕೆ ಕಾಂಪ್ರಮೈಸ್ ಆಗ್ತಾರೆ ಕೆಲವರು ಸೋಫಾದಲ್ಲಿ, ಕಡಿಮೆ ದರದಲ್ಲಿ ಹೆಂಗೆ ಸೋಫಾ ಸಿಗ್ತವೆ, ಪ್ರತಿಯೊಂದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿ ಇವ್ರು ತೋರಿಸಿದ್ರು. ಕಂಪ್ಲೀಟಾಗಿ ಇವ್ರು ಫ್ಯಾಕ್ಟ್ರಿಯಿಂದ ಹೊರಗಡೆ ಬರುವಾಗ ನಾನು ಸೋಫಾ ಬಗ್ಗೆ ಒಂದು ಸ್ವಲ್ಪ ಪರಿಣತಿನೇ ಪಡ್ಕೊಂಡಿದ್ದೆ, ಸರ್ಟಿಫಿಕೇಟ್ ಒಂದಿಲ್ಲ ಅಷ್ಟೇ, ಆ ರೀತಿ ನಮಗೆ ಗೈಡ್ ಮಾಡಿದರು. ಇವರು ಆ್ಯಕ್ಚುಲಿ ಏನು ಅಂತಂದರೆ ಡೈರೆಕ್ಟಾಗಿ ಫ್ಯಾಕ್ಟ್ರಿಗಳಿಗೆ ಸೋಫಾ ಮಾಡಿಕೊಡ್ತಾರೆ. ಫ್ಯಾಕ್ಟ್ರಿಗಳು ಒಂದಕ್ಕೆ 3 ಪಟ್ಟು ಪ್ರೈಸ್ ಇಟ್ಟು ಹೊರಗಡೆ ಸೇಲ್ ಮಾಡ್ತವೆ. ನಾವು ಇವ್ರ ಹತ್ರ ಡೈರೆಕ್ಟಾಗಿ ಬಂದಿರೋದ್ರಿಂದ ಬರೀ 50,000ದಲ್ಲಿ ಎಂತೆಂಥ ಸೋಫಾ ರೆಡಿ ಆಗುತ್ತೆ ಇವ್ರ ಹತ್ರ ಅಂದರೆ ನೀವು ನಂಬೋಕ್ಕೂ ಆಗಲ್ಲ ಇದು 50,000 ರೂಪಾಯಿ ಸೋಫಾನ ಅಂತ. ಅಷ್ಟು ಚೆನ್ನಾಗಿರೋಂಥ ಸೋಫಾಗಳಲ್ಲಿ ರೆಡಿ ಆಯ್ತವೆ. ನಾನು ನಮ್ಮ ಮನೆಗೆ ಸೋಫಾ ಅಂತೂ ಬರುತ್ತೆ, ಅದ್ರ ಜೊತೆಗೆ ಒಂದು ಪಪ್ಪಿ ಸ್ಟೂಲು, ಟೀಪಾಯಿ ಎಲ್ಲ ಮಾಡಿಸ್ತಾ ಇದ್ದೀನಿ. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಸಿಕ್ಕಿದ್ರಿಂದ ಒಳ್ಳೊಳ್ಳೆ ಮೆಟೀರಿಯಲ್ಸ್ನ ಹಾಕಿ ಈ ಸೋಫಾ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಮನೆಗೆ ಸೋಫಾ ಮೆಷರ್ಮೆಂಟ್ ತೊಗೊಂಡೋಗಿದ್ರಲ್ಲ, ಇವತ್ತು ಸೋಫಾ ರೆಡಿಯಾಗಿ ಬರ್ತಾಯಿದೆ. ಹಾಗೆ ಮೆಷರ್ಮೆಂಟ್ ತೊಗೊಂಡೋಗಿದ್ದಿನ ನಾನು ಇರಲಿಲ್ಲ, ಎಲ್ಲ ನಮ್ಮ ಮನೆಯವರೇ ನೋಡ್ಕೊತಾಯಿದ್ರು. ವುಡ್ಡೆಲ್ಲ ನೋಡಿಕೊಂಡು ಮೆಟೀರಿಯಲ್ನ ಸೆಲೆಕ್ಟ್ ಮಾಡಿ ಬಂದಿದ್ರು. ಆದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ಮೆಟೀರಿಯಲ್ನ ಚೇಂಜ್ ಮಾಡ್ದೋ. ಸೊ ನೋಡೋಣ ಹೇಗೆ ಬಂದಿದೆ ಅಂತ. ನಮ್ಮನೆ ಗೃಹಪ್ರವೇಶ ಆಗಿ ನೆಕ್ಸ್ಟ್ ಡೇನೇ ಬಂತು. ಅಂದರೆ ನಾವು ಗೃಹಪ್ರವೇಶ ದಿನನೇ ಹೇಳಿದ್ದು, ಬಟ್ ಅವಾಗ ಪೂಜೆ ಮಾಡೋಕ್ಕಾಗಲಿ ಜಾಗ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಕಳಿಸಿದ್ರು. ಅಟ್ಲೀಸ್ಟ್ ನಾವು ರೆಡಿ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು, ಬಟ್ ಅಷ್ಟರೊಳಗೆ ಇವರು ತಗೊಬಿಟ್ಟು ಬಂದರು. ಕೆಲವರು ಇದೇನು ದೊಡ್ಡ ವಿಷಯ ಅಂತ ಅನ್ಕೊಬೋದು, ಇನ್ನು ಕೆಲವರು ಚೆನ್ನಾಗಿದೆ ಎಷ್ಟು ಏನು ಅಂತ ಅನ್ಕೊಬೋದು. ಎರಡು ಥರ ಯೋಚನೆ ಮಾಡೋರು ಇರ್ತಾರೆ ಅಲ್ವಾ. ಈಗ ನಾವು ಕಷ್ಟಪಟ್ಟು ನಾವು ಮಾಡಿದಾಗ ನಾವು ಏನೇ ತೊಗೊಂಡ್ರು ಮನೆಗೆ ಖುಷಿಯಾಗುತ್ತೆ. ಎಲ್ಲರೂ ಅಷ್ಟೇ, ಅವ್ರವ್ರ ಮನೆಗೆ ಏನಾದರೂ ವಸ್ತು ತೊಗೊಬಂದರೆ ಖುಷಿ ಪಡ್ತಾರೆ. ಒಂದು ಮನೆ ಮಾಡಿದಾಗ ಆಗಲಿ ಅಥವಾ ಮನೆಗೆ ಪ್ರತಿಯೊಂದು ಥಿಂಗ್ಸ್ ತೊಗೊಂಡ್ರು ಅವರು ಕೂಡ. ಆದರೂ ಅವ್ರ ಮನೆಗೆ ಕಷ್ಟಪಟ್ಟು ಅವ್ರ ದುಡ್ಡು ಏನಾರು ಮಾಡಿದಾಗ ಇಷ್ಟಪಟ್ಟು ಅವರು ಅದರಲ್ಲಿ ಖುಷಿ ಪಡ್ತಾರೆ. ಬಟ್ ನಾವು ಒಂದು ಜಾಗದಲ್ಲಿ ನಿಂತು ನೋಡೋ ದೃಷ್ಟಿ ಬೇರೆ ಇರುತ್ತೆ ನೋಡಿ. ನಾವೇ ತಗೊಂಡಾಗ ಅದು ಅನುಭವಿಸೋದೇ ಬೇರೆ ಇರುತ್ತೆ. ಅದೇ ನಾವು ಮಾಡಿದ್ದೆ ಇನ್ನೊಬ್ಬರು ಮಾಡಿದಾಗ ಅದ್ರ ಬಗ್ಗೆ ಹಾಗೆ ಹೀಗೆ ಅಂತ 108 ಮಾತಾಡೋರು ಇರ್ತಾರೆ. ಹಾಗಾಗಿ ನಾನು ಆಗಲಿ ನಮ್ಮ ಮನೆಯವರಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಕಮೆಂಟ್ಸ್ಗಾಗಲಿ ಹೇಳೋರ ಮಾತಿಗಾಗಲಿ. ಹಾಗೆ ಹಿರಿಯವರೆಲ್ಲ ಹೇಳ್ತಾರಲ್ವ, ಅನುಭವಿಸೋಕ್ಕೂ ಯೋಗ ಬೇಕು ಅಂತ. ಅದು ನಿಜ. ಯಾಕಂದರೆ ಇದು ನನಗೆ ಅನುಭವದ ಮಾತು ನಾನು ಹೇಳ್ತಾ ಇರೋದು. ಇಲ್ಲಿ ನನ್ನ ಮಗಳು ಸ್ಕೂಲಿಗೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಪೇಟೆಗೆ ಹೋದೆ. 3.5 ವರ್ಷ ಅವಳಿಗಾಗಿದ್ದಾಗ. ಆವಾಗ ನಾನು ಏನು ಬಾಡಿಗೆ ಮನೆಗೆ ಹೋದೆ. ಹೊಸ ಮನೆ ಮಾಡೋವರೆಗೂ, ಸ್ವಂತ ಮನೆ ಮಾಡೋವರೆಗೂ ಇದೇ ಮನೇಲಿ ಇದ್ಬೇಡೋಣ ಅಂತ ಹೇಳಿಬಿಟ್ಟು ಏನೇನು ಬೇಕು ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೊಂಡೆ. ಸೋಫಾ, ಫ್ರಿಜ್ಜು, ಕಾಟು, ಪ್ರತಿಯೊಂದೂ ಮನೆ ಪಾತ್ರೆಗಳಾಗಲಿ, ಕಾಲಿಗೆ ಹಾಕೋ ಮ್ಯಾಟ್ ಆಗಲಿ, ಪ್ರತಿಯೊಂದೂ ನಾನೆಲ್ಲ ಹೊಸದಾಗಿ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಅದಾಗಿ 2 ಮಂತ್ಸಿಗೆ ಮಗಳಿಗೆ ಹೆಲ್ತ್ ಇಶ್ಯೂ ಆಯಿತು. ಅದಾಗಿ ಮತ್ತೆ ನಾವು ಬೆಂಗಳೂರು ಹೋದು, ಅಲ್ಲೊಂದು 8 ತಿಂಗಳಿದ್ದು, ಆಮೇಲೆ ಮತ್ತೆ ಅಲ್ಲೊಂದು 6 ತಿಂಗಳಿದ್ದು, ಮತ್ತೆ ಅಲ್ಲಿಗೆ ಜೋಡಿಸ್ಕೊಂಡು ಮತ್ತೆ ಅಲ್ಲೊಂದು ಮತ್ತೆ ಕೊರೋನಾ ಲಾಕ್ಡೌನ್ ಅಂತ ಆಯಿತು. ಮತ್ತೆಲ್ಲ ತೊಗೊಬಂದು ನನಗೆ ಬೇಸತ್ತು ಹೋಗ್ಬಿಡ್ತಾ. ಹಾಗಾಗಿ ನೀವು ನೋಡಿರೋ ಹಾಗೆ ಲಾಸ್ಟ್ ಇಯರ್, ಈಗ 2 ಇಯರ್ಸ್ ಬ್ಯಾಕೆಲ್ಲ ನಾನು ಸೋಫಾ, ಕಾಟು, ಪ್ರೀತಿ ಏನೂ ಜೋಡಿಸ್ಕೊಂಡಿರಲಿಲ್ಲ. ಹಾಗೆ ಇಟ್ಟಿದ್ದೆ. ದೇವರು ಹೇಗೆ ಇಡ್ತಾರೆ ನಾವು ಹೇಗೆ ಕರ್ಕೊಂಡು ಹೋಗ್ತಾನೆ, ಹಾಗಾಗಿ ಹೋಗ್ಬಿಡೋಣ ಅಂತ. ಅಂದರೆ ನಾನು ಯಾವಾಗ ಕ್ಲೀನಾಗಿ ಎಲ್ಲ ಜೋಡಿಸ್ಕೊಳ್ತೀನಿ, ಅವಾಗ ಏನಾದರೂ ಒಂದು ಚಿಕ್ಕ ಪುಟ್ಟು ಪ್ರಾಬ್ಲಮ್ ಬಂದೇ ಬಿಡೋದು. ಚಿಕ್ಕ ಪುಟ್ಟದೇನೆ, ದೊಡ್ಡ ಪ್ರಾಬ್ಲಮ್ಸೇ ಬರೋದು. ಒಂದು 2 ಮಂತ್ಸ್ ಅಷ್ಟೇ ನಾನು 2 ಕಡೆ 2 ಮನೆ ಚೇಂಜ್ ಮಾಡಾಯಿತು. ಆಮೇಲೆ ಯಾಕೋ ನನಗೆ ಬೇಡ ಅಂತ ಹೇಳಿಸ್ಬಿಟ್ಟು, ನಾನು ಬೇಡ ನಾನು ಊರಲ್ಲೇ ಇದ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ಬೆಂಗಳೂರು ಮನೆ ಮಾಡಿದ್ವಲ್ವ, ಅಲ್ಲೇನೂ ಜೋಡಿಸ್ಕೊಳ್ಳಿಲ್ಲ. ನಾನು ಇಲ್ಲಿ ಇರಲ್ವಲ್ಲ, ಮತ್ತೆ ಊರಿಗೆ ಹೋಗ್ತಾ ಇರ್ತೀನಿ ಅಂತ. ಅದರಲ್ಲಿ ಇರಲ್ಲ ಅಂದ್ಕೊಂಡೆ 3 ವರ್ಷ ಇದ್ದು. ನಾವು ಯಾವ ಕಾಟು ಮತ್ತು ಚೇರು, ಸೋಫಾ ಏನಿಲ್ಲ. ಲಾಸ್ಟಿಗೆ ಒಂದು ಸೋಫಾ ತೊಗೊಬಂದು ಇಟ್ಕೊಂಡಿದ್ದು. ಅದು ಒಂದು 6 ಮಂತ್ಸ್ 1 ಇಯರ್ ಇದ್ದಾಗ ಅನಿಸುತ್ತೆ ಅಷ್ಟೇ. ಅದಕ್ಕೆ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ದೇವರು ನಿನ್ನ 0ಇಂದನೇ ಹೋಗಬೇಕು ಅಂತ ಅಂದ್ಕೊಂಡುಂಟು, ಹಾಗಾಗಿ ಅದೇ ಥರನೇ ನಿನ್ನ ಕಳಿಸ್ತಾ ಇರೋದು ಅಂತ ಹೇಳಿ. ಅದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡೇ ಬಂದಿದ್ದೀವಿ ಇಷ್ಟು ದಿನವೂ. ಆ್ಯಕ್ಚುಲಿ ಮನೇಲಿ ಒಂದು ಕಾಟು, ಒಂದು ಚೇರಿ ಇಲ್ದಾಗೆ ನಾವು 1.5 ವರ್ಷ ಇದ್ದೀವಿ. ಇರ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಸೌಕರ್ಯಗಳಿದ್ದಾಗ ಅದ್ರ ಬೆಲೆ ಗೊತ್ತಾಗಿರಲ್ಲ. ಬಟ್ ಅಲ್ಲಿಗೆ ಹೋದಾಗ ನನಗೆ ಎಷ್ಟು ಒಂದು ಕೂತ್ಕೊಬೇಕು ಅನ್ನಿಸ್ದಾಗ, ಈಗ ನಾವೆಲ್ಲ ಈಗ ಫೋನ್ ಇಟ್ಕೊಂಡು ಹೋಗಿ ಅದೋ ಒಂದು ಜಾಗದಲ್ಲಿ ಕೂತ್ಕೊಂಡ್ಬಿಡ್ತೀವಿ ಫ್ರೀಯಾಗಿ. ಅವಾಗ ಎಷ್ಟು ಫ್ರೀ ಅನಿಸುತ್ತೆ. ಬಟ್ ಅಲ್ಲಿ ನಾವು ಹೋಗಿ ಕೂತ್ಕೊಬೇಕು ಅಂದರೆ ಕೆಳಗೆ ಕೂತ್ಕೊಬೇಕಾಗಿತ್ತಲ್ಲ, ಅವಾಗ ಮಂಡಿ ನೋವು ಬರೋದು. ಅಂದರೆ ನನಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಅಲ್ವಾ, ಎಷ್ಟು ಜನ ಮನೇಲಿ ಈಗ TV ಇರಲ್ಲ, ಫ್ರಿಜ್ ಇರಲ್ಲ, ಕಾಟ್ ಇರಲ್ಲ, ಚೇರ್ ಇರಲ್ಲ, ಅವೆಲ್ಲ ನಾವು ಗಮನಿಸಿರಲ್ಲ. ಅವೆಲ್ಲ ಬೇಸಿಕ್ ಅಂದ್ಕೊಂಡು, ಅವೆಲ್ಲ ಬೇಸಿಕ್ ಫೆಸಿಲಿಟೀಸ್ ಅಂತ ಅಂದ್ಕೊಂಡು ನಾವು ಯೋಚನೆ ಮಾಡಿರಲ್ಲ. ಬಟ್ ಅದ್ರ ಬೆಲೆ ಅವೆಲ್ಲ ಅನುಭವಿಸ್ದಾಗಲೇ ಗೊತ್ತು. ಯಾಕಂದರೆ ನಾನು ಈಗ ಅವು ನಮ್ಮ ಹತ್ರ ಇಲ್ಲ ಅಂತಲ್ಲ, ಅವೆಲ್ಲ ನಾನು ತೊಗೊಂಡಿದ್ದೆ. ಆದ್ರೂ ಅವು ಅನುಭವಿಸೋ ನನಗೆ ಯೋಗ ಇರಲಿಲ್ಲ. ಅದೆಲ್ಲ ದೇವರೇ ಬರೆದಿಟ್ಟಿದ್ದ ಅನಿಸ್ಬಿಡುತ್ತೆ. ನೀನು ಚಾಪೆಯಿಂದನೇ 0ಇಂದನೇ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರಬೇಕು ಅಂತ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ. 1 ಬೆಲೆ ತಿಳ್ಕೊಂಡ್ರೆ 2 ಬೆಲೆ 3 ಬೆಲೆ ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಿಂಗೆ 10 ಬೆಲೆ. ಡೈರೆಕ್ಟ್ ನೀನು 10ಕ್ಕೆ ಹೋದರೆ 1, 2, 3 ಬೆಲೆ ನಿಂಗೆ ಗೊತ್ತಾಗಲ್ಲ ಅಂತ ಹೇಳಿ ಹಾಗೇ ದೇವ್ರು ಕರ್ಕೊಂಡು ಹೋಗ್ತಾ ಇರೋದು. ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕಲ್ವ. ಬಟ್ ನಮಗೆ ಅನುಭವ ಆಗಬೇಕು ಅಂತ ದೇವ್ರು ಬಿಟ್ಟಾಗ ಎಲ್ಲ ಗಮನಿಸ್ತಾ ಇರಬೇಕು. ನನಗೆ ಏಜ್ ಚಿಕ್ಕದಿರ್ಬೋದು, ಅನುಭವ ಆಗಿದೆ ನನಗೆಲ್ಲ.
ಅದಕ್ಕೆ ನಾನು ನಮ್ಮ ಮನೆಯವರು ನನ್ನ ಮಗಳಿಗಾದರೂ ಅಷ್ಟೇ ಅವಳು ಇವತ್ತು ಐಸ್ ಕ್ರೀಮ್ ಕೇಳಿದರೆ ತಕ್ಕೊಡಲ್ಲ, ನಾಳೆ 2 ತಕ್ಕೊಟ್ರೆ ಅವಳಿಗೆ ಖುಷಿ, ಏನೋ ಒಂಥರ ಅದು ಅನ್ಭವಿಸೋದು. ಅವಳು ಹೇಳ್ತಾಳೆ, ಅಮ್ಮ ಇವತ್ತು ನಂಗೆ ಎಲ್ಲ ತಂದುಕೊಟ್ಟಲ್ಲ, ಖುಷಿ ಆಯ್ತು ಅಂತ. ಮಕ್ಳಿಗೆ ಕೇಳಿದ ತಕ್ಷಣ ಎಲ್ಲ ತಂದು ಕೊಟ್ಬಿಟ್ರೆ ಅವು ಅನ್ಭವಿಸಲ್ಲ. ಈಗ ನಮಗೇನು ಎಲ್ಲ ಇದ್ದು ಅನುಭವಿಸೋ ಯೋಗ ಇರಲಿಲ್ಲ, ಬಟ್ ಮುಂದಿನ ದಿನ ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವ. ಒಬ್ರೊಬ್ರು ಜೀವನ ಹೇಗಿರುತ್ತೋ, ಏನೂ ಇಲ್ದಲೇ ಇದ್ದಾಗ ಅವೆಲ್ಲ ಒಂದು ಚೇರ್ ಇಲ್ದಾಗ, ಕಾಟ್ ಇಲ್ದಾಗ ಎಷ್ಟು ಬೇಜಾರಾಗುತ್ತೆ. ಬಟ್ ಈಗೆಲ್ಲ ಇರೋದಕ್ಕೆ ಏನೋ ಒಂದು ಸಮಾಧಾನ ಎಲ್ಲ ಇದೆ, ಬಟ್ ಅನುಭವಿಸೋ ಯೋಗ ಇಲ್ಲ ಅಂದ್ಕೊಂಡು ಸುಮ್ಮನಾಗೋದು. ಬಟ್ ಏನೂ ಇಲ್ದಲೇ ಇಲ್ಲ ಅಂದಾಗ ಎಷ್ಟು ದುಃಖ ಆಗುತ್ತೆ ಮನಸ್ಸಿಗೆ. ಹಾಗಾಗಿ ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಇವಾಗೇನೋ ನಮ್ಮ ಮಗಳನ್ನ ನಾವು ಚೆನ್ನಾಗಿ ಸಾಕ್ಬೋದು, ಮುಂದೆ ಹೋಗೋ ಮನೆಗೆ ಹೆಂಗೆ ಸೇರ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಆವಾಗ ಅದಕ್ಕೆ ಇಲ್ಲಿ ನಾವು ಸುಖವಾಗಿ ಬೆಳೆಸಿ ಅಲ್ಲಿ ಕಷ್ಟ ಅನುಭವಿಸ್ಬೇಕು ಅಂತ ಬಂದಾಗ ಮಕ್ಕಳು ಅವ್ರದ್ದು ಲೈಫೇ ಹಾಳಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟನ್ನೇ ಎಂಜಾಯ್ ಮಾಡಿಸೋಣ, ಮಕ್ಕಳಿಗೆ ಚಿಕ್ಕ ಚಿಕ್ಕ ವಿಷಯನೇ ಎಂಜಾಯ್ ಮಾಡಿಸೋಣ ಅಂತ. ನಮ್ಮ ಅಕ್ಕನ ಮಕ್ಕಳಿಗೂ ನಮ್ಮ ಮನೆಯವರು ಪಾಪ ನಮ್ಮ ಚುಪ್ಪಿಗೆ ಈಗಲೂ ಕೂತ್ಕೊಂಡು ತುಂಬ ಬುದ್ಧಿವಾದ ಹೇಳೋದು, ಜೋರು ಮಾಡೋದು ಹೇಳ್ತಿರ್ತೀರಿ. ಫಸ್ಟ್ ಸುಮಿತ್ ನೀನು ಸೈಕಲ್ಲು ಅದ್ರ ಬೆಲೆಗಳು ತಿಳ್ಕೊ, ನೀನು ಆಮೇಲೆ ಕಾರು, ಅವ್ನ ಬಾಯಿ ಬಿಟ್ಟರೆ ಆಡಿ ಕಾರು, ಬೆನ್ಸ್ ಕಾರು, ಜಾಗ್ವಾರ್ ಹಿಂಗೆ ಹೇಳ್ತಾ ಇರ್ತಾನೆ. ಇಲ್ಲ ನೋಡು, ನಾವು 800 ಇಲ್ಲಿದ್ದಾಗ ಎಷ್ಟು ಖುಷಿಯಾಗಿದ್ದು, ನೀನು ಫಸ್ಟು ನೀನು ದುಡ್ದು ಒಂದು 800 ಕಾರ್ ತೊಗೋ, ಆಮೇಲೆ ಜಾಗ್ವಾರು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಪಾಪ ಕೂತ್ಕೊ ಕೇಳಿಸ್ಕೊಳ್ಳುತ್ತೆ. ಆ್ಯಕ್ಚುಲಿ ಮನೆಗೆ ಒಂದು ಸೋಫಾ ಬಂದಿದ್ದಕ್ಕೆ ಇಷ್ಟೊಂದು ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಅಷ್ಟು ಅನುಭವ ಆಗಿದೆ. ಇನ್ನೂ ತುಂಬ ಹೇಳೋ ಅಂಥದ್ದಿದೆ, ನಿಮಗೆ ಬೇಜಾರಾಗ್ಬಿಡುತ್ತೆ, ಬೋರ್ ಆಗಿಬಿಡುತ್ತೆ ಅಂದ್ಕೊಂಡು ಸುಮ್ಮನಾಗ್ತೀನಿ ಅಷ್ಟೇ. ನನ್ನ ಮದುವೆಗಿಂತ ಮುಂಚೆ ಸತೀಶ್ ಇವೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನಾನು ಇಲ್ಲಿಗೆ ಬಂದಾಗ ಇವ್ರ ಬೆಲೆಗಳು ನಂಗೆ ಗೊತ್ತಾಗ್ತಾ ಇರಲಿಲ್ಲ, ಇಷ್ಟು ಸುಖ ಅನುಭವಿಸ್ತಾ ಇರಲಿಲ್ಲ. ಈಗ ಏನೂ ಇಲ್ದಲ್ಲ, ಈಗ ನಾನು ಸತೀಶ್ ಇಬ್ಬರೇ ಸೇರಿಕೊಂಡು ಏನೋ ಒಂದು ಚಿಕ್ಕ ಒಂದು ಕಾರ್ ತೊಗೊಳ್ಳೋದಾಗಲಿ, ನಾವು 800ಗಳು ಅಷ್ಟೇ ಸೆಕೆಂಡ್ಸ್ ಅಲ್ವಾ ತೊಗೊಂಡಿದ್ದು, ಎಷ್ಟು ಖುಷಿ ಇದೆ ಅಲ್ವಾ. ಎಷ್ಟು ಮಾತಾಡ್ಬೋದು ರೀ, ಏನಾದರೂ ಆಗಲಿ ಒಂದು ಫ್ಯಾಮಿಲಿಗೆ ಒಂದು ಕಾರ್ ಇರಬೇಕಲ್ವ. ಆ 800 ಕಾರಿಗೇ ಆಗಂತಿದ್ದು ತುಂಬ ಖುಷಿಯಾಗಿದೆ. ಆಮೇಲೆ ಫಿಗೋ ತೊಗೊಂಡು, ಈಗ ಕ್ರೆಟಾ ತೊಗೊಂಡು, ಕಿಯಾ ತೊಗೊಂಡು, ತುಂಬಾ ನಾವಿಬ್ಬರು ಎಷ್ಟು ಕೂತ್ಕೊಂಡು ಮಾತಾಡ್ತೀವಿ. ಒಂದೊಂದ್ಸರಿ ಕಾರಲ್ಲಿ ಹೋಗುವಾಗ ಬರುವಾಗ ಮನೇಲಿದ್ದಾಗ ನಾವು ಜಾಸ್ತಿ ಕಷ್ಟ ಸುಖನೇ ಅನುಭವಿಸ್ತೀವಿ. ಎಲ್ಲ ಆಗೋದಿಲ್ಲ, ದೇವ್ರು ಒಳ್ಳೇದಕ್ಕೆ ಎಲ್ಲೋ ಮಾಡೋದು ಅಂದ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತೀವಿ ಮಾತ್ರ. ನನ್ನ ಮಗಳು ಅಷ್ಟೇ, ಈಗ ಅಂಗಡಿಗೆ ಹೋದರೆ ಸಾಕು, ಅದು ರೇಟ್ ನೋಡ್ಬಿಟ್ಟು ಅಮ್ಮ ಇದು ಕಡಿಮೆ ರೇಟ್ ಇದ್ದು ತಕ್ಕೊಡಮ್ಮ ಅನ್ನುತ್ತೆ. ಅಂದರೆ ಅವಳಿಗೆ ಈಗಲೇ ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಮನೆಯವ್ರು ಬೈತಿರ್ತಾರೆ, ಅವಳಿಗೆ ಏನೇನು ನೀನು ಹಾಳು ಮಾಡ್ತೀಯ, ಅವಳಿಗೆ ಅದು ಕೇಳಿದ್ದೆಲ್ಲ ಮಗಳು ತಕ್ಕೊಟ್ಟು ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ನಾನು ತುಂಬ ಲೆಕ್ಕಾಚಾರ ಹಾಕಿ ತಕ್ಕೊಡೋದು. ಅವಳು ಕೇಳಿದ ತಕ್ಷಣ ಇದ್ವತ್ತು ತಕ್ಕೊಡಲ್ಲ. ಅವಳು ಏನು ಒಂದು 10 ರೂಪಾಯಿ ಕೇಳಿದ್ರೆ ನಾನು 5 ರೂಪಾಯಿ ತಗೊಡ್ತೀನಿ, ಅವಳು 5 ರೂಪಾಯಿ ಕೇಳಿದ್ರೆ ನಾನು 2 ರೂಪಾಯಿ ತಗೊಡ್ತೀನಿ. ಹಾಗೆಯೇ ಅವಳು ಮಗಳು ಅದ್ರ ಬೆಲೆ ನೋಡಿ, ಎಷ್ಟು ಅದ್ರ ಬೆಲೆ ಗೊತ್ತು ನಿನಗೆ, ಅಮ್ಮ ಬರೀ 5 ರೂಪಾಯಿ ಕಡಿಮೆ ಅನ್ನತ್ತೆ. 5 ರೂಪಾಯಿ ನಿಂಗೆ ಬೆಲೆ ಗೊತ್ತಿಲ್ವ ಅಂತ ಹೇಳಿ ಅಲ್ಲೇ ಜೋರು ಮಾಡ್ತೀನಿ. ಬಟ್ ನನಗೆಲ್ಲ ಅವಳು ಕೇಳಿದ್ದೆಲ್ಲ ತೆಕ್ಕೊಡೋಕೆ ನನಗೆ ಇಷ್ಟ. ಬಟ್ ಅವಳು ಹೇಳಿದ ತಕ್ಷಣ ತೆಕ್ಕೊಡಲ್ಲ, ಏನಾದರೂ ಸತಾಯಿಸಿ ಬೈದು ಜೋರು ಮಾಡಿ ಆಮೇಲೆ ಏನಾದ್ರು ತಪ್ಪು ಮಾಡಿದಾಗ ನಿಂಗೆ ಕೇಳಿದ್ದೆಲ್ಲ ತೆಕ್ಕೊಡೋಕ್ಕಾಗುತ್ತೆ, ನಾವು ತೆಕ್ಕೊಡ್ತೀವಿ, ಬೆಲೆ ಕೊಡೋಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಬೈದು ಆಮೇಲೆ ಈಗ ಅರ್ಥ ಆಗುತ್ತೆ ಅದಕ್ಕೆ. ಕಷ್ಟ ಒಂದು ಸ್ವಲ್ಪ ಬೆಲೆ ಎಲ್ಲ ನೋಡುತ್ತೆ. ಕುಷನ್ನು ಹೆಂಗೆ ನವಾಜ್ ಅವರು ಎಷ್ಟು ಗ್ಯಾರಂಟಿ ಈಗ ಇದು? ಫುಲ್ಲು 20 ವರ್ಷ ಆರಾಮಾಗಿ. ಹಾಂ, ಒಳ್ಳೆ ಕ್ವಾಲಿಟಿ ಕುಷನ್ ಮಾತ್ರ ಸಖತ್ತಾಗಿದೆ ಫುಲ್ಲು. ಇಲ್ಲೊಂದು ಶೇಡ್ ಕಾಣಿಸುತ್ತೆ ನಿಮಗೆ ಸೋಫಾ, ಹಾಂ ಆ ಕಡೆ ಒಂದು ಶೇಡ್ ಕಾಣಿಸುತ್ತೆ. ಹಾಂ 2 ಡಬಲ್ ಶೇಡೆಡ್ ಅಲ್ವಾ ಇದು? ಇವ್ರೇನಾರು ನವಾಜ್ ಏನಾರು ಬಂದು ಅಳತೆ ತಗೊಂಡೋಗ್ಲಿಲ್ಲ ಅಂದ್ರೆ ಕಸ್ಟಮರ್ ರೆಡಿ ಇರೋದನ್ನ ತಗೋಬೇಕಾಗೋದು. ಆಮೇಲೆ ಈ ಉದ್ದ ಆಗ್ಬಿಡೋದು, ಇಲ್ಲಿಗೆ ಸೋಫಾಗಳು ತುಂಬ ಉದ್ದ ಬಂದ್ಬಿಡೋದು. ಯಾಕೆಂದ್ರೆ ಸೋಫಾಗಳು ಹೋದಾಗ ತಗೊಳಕ್ಕೆ ಡೈರೆಕ್ಟ್ ತಗೊಳಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ರೆಡಿ ಏನಿರುತ್ತೆ ತಗೊಂಡ್ಬರ್ಬೇಕಾಗ್ತದೆ. ಸುಮ್ಮನೆ ಜಾಗ ವೇಸ್ಟ್, ಕರೆಕ್ಟಾಗಿ ಒಂದೊಂದ್ಸರಿ ಸಿಗಲ್ಲ ಮೆಜರ್ಮೆಂಟ್ ಹಿಂಗೆ ಇರೋದು ಅಂತ. ನಾನು ಟಿವಿ ಯೂನಿಟ್ ಈ ಕಡೆಯಿಂದ ಆ ಕಡೆ ಶಿಫ್ಟ್ ಮಾಡಿದ್ಕೆ ನನಗೆ ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಯೂಟಿಲೈಸ್ ಮಾಡ್ಕೊಂಡು ಈ ಜಾಗ ಅಲ್ಲಿ ಬೇಕಾದ್ರೆ ಮಲ್ಕೊಬೋದು ನೀಟಾಗಿ. ಹಾಂ, ಚೆನ್ನಾಗಿದೆ. ಎಲ್ಲೋ ಮತ್ತು ಗೋಲ್ಡ್ ಮಿಕ್ಸ್. ಅವ್ರು ಆ್ಯಕ್ಚುಲಿ ಹತ್ತಿ ಮಾಡಿ ನೋಡಿ ಎಲ್ಲ ಹೇಗೆ ಅನಿಸುತ್ತೆ ಅಂತ ಹೇಳಿ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಕೆಲವರು ಹೇಳ್ತಾರೆ ಇದು ಪ್ರಮೋಷನ್ ವಿಡಿಯೋ ಹಾಗೆ ಹೀಗೆ ಅಂತ. ಪ್ರಮೋಷನ್ ವಿಡಿಯೋ ಆದರೂ ಏನು ಸುಮ್ಮನೆ ಪ್ರಮೋಷನ್ ಮಾಡೋಕ್ಕೆ ಯಾರೂ ಕೊಡಲ್ಲ. ನಾವು ಕಷ್ಟಪಟ್ಟು ಚಾನಲ್ನ ಬೆಳೆಸ್ಕೊ ಬಂದಿರೋದಕ್ಕೇ ನಮಗೆ ಪ್ರಮೋಷನ್ ವಿಡಿಯೋಗಳು ಬರೋದು. ಸೋಫಾದ ಕಲರು, ಕ್ವಾಲಿಟಿ, ಕಾಂಬಿನೇಷನ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನೀವೇ ಏನಾದರೂ ಬೈ ಮಾಡಬೇಕು ಅಂತ ಇದ್ದರೆ, ಏನಾದರೂ ಸೋಫಾ ಹೊಸ್ದಾಗಿ ಮಾಡ್ಕೋಬೇಕು ಅಂತ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇವ್ರದ್ದು ಫೋನ್ ನಂಬರ್ ನಮ್ಮದು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ವೆರಿ ಗುಡ್ ಸೋಫಾ ವರ್ಕ್. ನಮಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚೆನ್ನಾಗುತ್ತೆ ಅಂತ. ಒಳ್ಳೆ ಕಂಫರ್ಟ್ ಇದ್ರದ್ದು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನವಾಜ್ ಅವ್ರದ್ದು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಒಳ್ಳೆ ದೊಡ್ಡ ವಿಡಿಯೋನೇ ಆಯ್ತು, ಇದೊಂದು ಚೆನ್ನಾಗಿ ಒಳ್ಳೆ ವಿಡಿಯೋನೇ ಆಯ್ತು. ಸೋಫಾ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ತು ನನಗೆ. ಚಿಕ್ಕ ಮನೆ ಆಗಿರೋದ್ರಿಂದ ಎಂತೆಂತ ಸೋಫಾ ಜೋಡಿಸ್ಕೋಬೇಕು ಅಂತ ನನಗೂ ಗೊತ್ತಾಗ್ತಿರ್ಲಿಲ್ಲ. ಫುಲ್ ಕವರ್ ಆಗೋದು. ಸೊ ಇವ್ರ ಮೆಜರ್ಮೆಂಟ್ ಹೋಗಿ ತಗೊಬಂದು ಹಾಕಿದಕ್ಕೆ ಮಾತ್ರ ಅಂದ್ರೆ ಫ್ರೀಯಾಗಿ ಇಬ್ರು ಮಲ್ಕೊಳ್ಳಬಹುದು. ಮತ್ತೆ ಮೇನ್ ಅಂದ್ರೆ ಗಲೀಜಾದ್ರೆ ಕಾಣಿಸಲ್ಲ, ಮಕ್ಕಳು ಫ್ರೀಯಾಗಿ ಕುಣ್ಕೊಂಡು ಆಟ ಆಡ್ಕೊಂಡು ಇರ್ಬೋದು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ. ಹಂಗಾಗಿ ನಮ್ಗೆ ವಿಡಿಯೋ ಸ್ವಲ್ಪ ಚಿಕ್ಕದಂಗೆ ಕಾಣಿಸ್ತಾ ಇರ್ಬೋದು. ಇಲ್ಲ ನಾನು ಚಿಕ್ಕದ್ ಬರುತ್ತೆ ಅನ್ಕೊಂಡೆ, ಕವರ್ ಆಗುತ್ತೆ ಅನ್ಕೊಂಡೆ. ಬಟ್ ಫ್ರೀ ಆಗಿದೆ, ಚೆನ್ನಾಗಿದೆ. ನೋಡ್ಕೊಂಡು ಟಿವಿ ನೋಡ್ಕೊಂಡು ಕೂತ್ಕೋಬಹುದು. ವಿಡಿಯೋ ಮಾಡೋಕೆ ಚೆನ್ನಾಗೈತಲ್ಲ ನಿಂಗೆ, ಇನ್ನು ಕೂತ್ಕೊಂಡು ಮಾತಾಡೋಕ್ಕೆ. ಕಾಫಿ ಅಂತಾರೆ ಮೇಕಪ್ ಕಾನ್ಸೆಪ್ಟಿಗೆ ಅಂತ ಒಂದು ಸಣ್ಣ ಸ್ಟೂಲ್ ಬರುತ್ತಲ್ಲ, ಏನೋ ಫುಡ್ ಸ್ಟೂಲ್ ಅಂತ ಏನೋ ಬರುತ್ತಲ್ಲ ನಾವು.
ಹಾಗೆ ಈ ಸೋಫಾಗೆ ಇದರ ಸೆಟ್ ಇನ್ನು ಟಿಪಾಯ್ ಒಂದು ಬರಬೇಕು. ಬಟ್ ಅದ್ರ ಬಗ್ಗೆನೇ ನಾವು ಈಗ ಚರ್ಚೆ ಮಾಡ್ತಾಯಿದ್ದು. ಅಂದರೆ ಅವರು ಹೇಳಿದರು ಸ್ಟೋರೇಜ್ ಥರ ಟಾಯ್ಸ್ ಏನಾದರೂ ಇಡೋ ಥರ ಏನಾದರೂ ಬೇಕಾ ಅಂತ. ನಾನು ಹೌದು ಬೇಕು ಅಂದೆ. ಕೊನೆಗೆ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಗ್ಲಾಸ್ ಎಲ್ಲ ಹಾಕಿ ಅದ್ರ ಮೇಲೆ ಕಾಫಿ ಗ್ಲಾಸ್ ಅಥವಾ ಅದು ಇದು ಪ್ಲೇಟ್ ಇಟ್ಟು ಏನು ಶೇಕ್ ಆಗದಾಗೆ ಅಂಥದ್ದೊಂದು ಟಿಪಾಯ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಆಮೇಲೆ ಅವರೇ ಸಜೆಸ್ಟ್ ಮಾಡಿದರು. ಹಾಗೆ ಟಿಪಾಯ್ ಮತ್ತು ಪಫಿ ಅಂತ ಇನ್ನೊಂದು ಇದು ಮಾಡಿಕೊಡ್ತಾರಂತೆ. ಕೂತಿ ಏನಾದರೂ ಮೇಕಪ್ ಮಾಡ್ಕೊಳ್ಳೋದು, ಸ್ಟೂಲ್ ಥರ ಬೇರೆ ಕಡೆ ಇಟ್ಕೊಬೋದು. ಹಾಗೆ ಓಕೆ, ನಿಮಗೂ ಏನು ಟಿಪಾಯ್ ಬಂದಮೇಲೆ ನೆಕ್ಸ್ಟ್ ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ನಿಮಗೆ ಎಷ್ಟು ಕುತೂಹಲ ಇರುತ್ತಲ್ವ. ನಾವು ಅಷ್ಟೇ, ಈಗ ಏನಾದರೂ ಇದು ತೊಗೊಬೇಕು, ಸೋಫಾ ತೊಗೋಬೇಕು, ಫ್ರಿಜ್ ತೊಗೋಬೇಕು, ಅಥವಾ ಮನೆಗೆ ಏನಾದರೂ ಒಂದು ಐಟಮ್ಸ್ ತೊಗೊಬೇಕು ಅಂದರೆ ನಾವು ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತೀವಿ. ಇನ್ನೊಬ್ರು ಮನೆಗೆ ಹೋದಾಗ ನೋಡ್ತಾ ಇರ್ತೀವಿ, ಕ್ವಾಲಿಟಿ ಆಗಲಿ ಅದರದ್ದು ಪ್ರೈಸ್ ಆಗಲಿ ಎಲ್ಲ ನೋಡಿ ಮಾಡ್ತೀವಲ್ಲ. ಹಾಗೆ ಕೆಲವರು ನನ್ನಾಗೆ ಇಂಟ್ರೆಸ್ಟ್ ಇದ್ದವ್ರು ಇರ್ತಾರಲ್ವ, ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಿಮ್ಮ ಮನೆಗೆ, ನಿಮ್ಮ ಮನೆ ಹಾಲಿಗೆ ಮೆಷರ್ಮೆಂಟಿಗೆ ತಕ್ಕನಾಗಿ ನೀವು ಇದನ್ನು ಮಾಡಿಸ್ಕೊಬೋದು. ಸೋಫಾನ ನೀವು ಇಷ್ಟ ಬಂದಿದ್ದು ಬೇರೆ ಕಡೆ ನೀವೆಲ್ಲಾದರೂ ನೋಡಿ ಸ್ಕ್ರೀನ್ಶಾಟ್ ತೆಗೆದು ಈ ಥರ ಮಾಡಿಕೊಡಿ ಅಂದರೂ ಕೂಡ ಮಾಡಿಕೊಡ್ತಾರೆ. ನಿಮಗೆ ಬೇಕಾದದ್ದು ವುಡ್ ಹಾಕ್ತಾರೆ, ಅಥವಾ ನಿಮಗೆ ಬೇಕಾದದ್ದು ಮತ್ತು ಮೆಟೀರಿಯಲ್ ಹಾಕ್ತಾರೆ. ನೀವು ಯಾವ್ದು ಬೇಕಾದರೂ ನಿಮಗೆ ಇಷ್ಟ ಬಂದಿದೆ ನೀವು ಹಾಕಿಸ್ಕೋಬೋದು. ಹಾಗೆ ನೀವು ಹೇಳ್ದಾಗೇ ಸ್ಟಿಚ್ ಎಲ್ಲ ಮಾಡಿಕೊಡ್ತಾರೆ. ಹಾಗೆ ಅವರೇ ಕೂಡ ಮತ್ತು ಅವರೇ ಆಟೋದಲ್ಲಿ ಮನೆ ಹತ್ರ ತೊಗೊಬಂದು ಕೊಡ್ತಾರೆ. ನಮಗೆ ಯಾವುದೇ ತಲೆಬಿಸಿ ಇಲ್ಲ. ನಮಗೆ ಇಷ್ಟ ಬಂದಿದೆ ಅವರಿಗೆ ಹೇಳಿದರೆ ಸಾಕು. ಹಾಗೆ ಪ್ರೈಸ್ ಕೂಡ ತುಂಬ ದುಬಾರಿ ಏನಿರಲ್ಲ. ಈಗ ನಾವು ಅದೇನೋ ಪಫಿ ಬೇಕು ಒಂದು, ಟಿಪಾಯ್ ಬೇಕು ಒಂದು, ಮತ್ತು ಈ ಸೋಫಾ ಸೆಟ್ಟು ಇಷ್ಟೆಲ್ಲ ಸೇರಿ ಒಂದು 50,000 ಒಳಗೇ ಆಗಿದೆ. ನಮಗೆ ಸ್ವಲ್ಪ ಅದೇ ಪರಿಚಯ ಆಗಿರೋದ್ರಿಂದ ಕಡಿಮೆ ಮಾಡಿದ್ದಾರೆ. ನೀವು ನೋಡಿ, ನಿಮಗೆ ಇಷ್ಟ ಬಂದಾಗೆ ನಿಮ್ಮ ಮೆಜರ್ಮೆಂಟ್ ಇನ್ನೂ ಚಿಕ್ಕದಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಪ್ರೈಸ್ ಆಗುತ್ತೆ. ಅಥವಾ ನಾವು ಇನ್ನೊಂದು ಪಫಿ ಹೇಳಿದ್ವಲ್ಲ, ಅದು ನಿಮಗೆ ಬೇಡ ಅಂದರೆ ಒಂದೊಂದಕ್ಕೆ ಒಂದೊಂದು ಪ್ರೈಸು. ಒಂದ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಮಗೆ ಇದೊಂದು ಗೊತ್ತೇ ಇರಲಿಲ್ಲ, ಹೊಸ ಇನ್ಫಾರ್ಮೇಷನು. ಇಲ್ಲೆಲ್ಲ ಡೈಲಿ ಸ್ಪ್ರೇ ಮಾಡ್ತೀರಾ? ಇದು ಮಸ್ಕಿಟೋ ಸೊಳ್ಳೆ ಬರ್ದಂಗೆ. ಪಾಪ ಇವರೆಲ್ಲ ಎಷ್ಟು ಸ್ಪ್ರೇ ಮಾಡಿದರೂ ಕೂಡ ಆದರೂ ಮಸ್ಕಿಟೋಸ್ ತುಂಬಾ ಇದೆ. ತುಂಬ ಹೈಟ್ ಇದ್ದರೆ ಸೊಳ್ಳೆ ಬರಲ್ಲ ಅಂತಾರೆ. ಬಟ್ ಆದರೂ ಕೂಡ ನಮ್ಮ ಮನೇಲಿ ನಾವು ಅಷ್ಟು 10ನೇ ಫ್ಲೋರಲ್ಲಿದ್ದರೂ ಕೂಡ ನಮ್ಮ ಮನೆಗೆ ಸೊಳ್ಳೆಗಳು ಬರ್ತಾ ಇದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.